ಸಿಂಹರಾಶಿ, ಸ್ನೇಹಿತರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಅದು ಶಾಶ್ವತವಾದಂತಹ ದ್ವೇಷಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಆಗಲಿ. ಇಲ್ಲದೇ ಇದ್ದರೆ ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆಡಳಿತ ವರ್ಗ, ಪ್ರಬಲ ವ್ಯಕ್ತಿಗಳ ಮಾತು ನಿಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು, ಪರಿಣಾಮವನ್ನು ಬೀರುತ್ತೆ. ಇದರಿಂದ ಬೇಸರವಾಗುತ್ತೆ. ಯಾವುದೋ ಒಂದು ಸಂದರ್ಭ ದೊಡ್ಡವರು ಏನೋ ಒಂದು ಮಾತನ್ನಾಡ್ತಾರೆ, ಆದರೆ ನೀವು ಆ ಮಾತನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಅದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದಾಗುತ್ತೆ. ಶೀತ ಸಂಬಂಧವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಅನ್ನುವಂಥದ್ದು. ಹೊಸದಾಗಿ ಕೆಲಸಕ್ಕೆ ಸೇರಿದಂಥವರಿಗೆ ಒಂದು ರೀತಿಯಲ್ಲಿ ಸಹಕಾರ ಅಥವಾ ಕೆಲಸದ ಬಗ್ಗೆ ಒಂದಷ್ಟು ಮಾಹಿತಿಗಳು ಚೆನ್ನಾಗಿಯೇ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಆಗದೇ ಇರೋ ಹಾಗೆ ನೀವು ನೋಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅದರಿಂದ ನಿಮಗೆ ಅವಮಾನವಾಗುತ್ತೆ. ನಾರಾಯಣಿ ದುರ್ಗಾ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ದೂರಿನ ಪ್ರಯಾಣ, ವಾಹನ ಚಾಲನೆ ಇದು ಯಾವುದೂ ಕೂಡ ಈ ದಿವಸ ಬೇಡ ಅಂತ ಹೇಳಬೇಕು. ಕೆಟ್ಟ ಅಭ್ಯಾಸಗಳು, ದುಶ್ಚಟಗಳು ಇರತಕ್ಕಂಥವರು ತೊಂದರೆಗೆ ಒಳಗಾಗ್ತೀರಿ. ಆದಷ್ಟು ಅದನ್ನು ಬಿಡುವಂತಹ ಸಂಕಲ್ಪವನ್ನು ಮಾಡಿ ಹಿಂದೆ ಆ ದುಶ್ಚಟಗಳಿಂದ ದೂರ ಆಗುವಂತಹ ಪ್ರಯತ್ನಗಳು ನಡೀಲಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಒಳ್ಳೆಯ ಅಭಿಪ್ರಾಯಗಳನ್ನು ಇನ್ನಷ್ಟು ಮತ್ತಷ್ಟು ಪೋಷಣೆ ಮಾಡಿ ದುಶ್ಚಟಗಳಿಂದ ಪರಿವರ್ತನೆಯನ್ನು ಹೊಂದಿ ಅಂತಕ್ಕಂಥದ್ದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಯಾರ್ಯಾರು ನಿಮಗೆ ಆಗೋದಿಲ್ವೋ, ಯಾರು ವಿರೋಧಿಗಳಿದಾರೋ, ಅವರು ರಹಸ್ಯವಾಗಿರ್ತಾರೋ ಅವರ ಬಗ್ಗೆ ಗಮನ ಇಲ್ಲದೇ ಇದ್ದರೆ ತೊಂದರೆ ಆಗತ್ತೆ ಎನ್ನುವಂಥದ್ದು. ಅಜೀರ್ಣದ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಮದುವೆಯ ಮಾತುಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮನೆಯಲ್ಲಿ ಆಗುತ್ತೆ. ಮನೆಯಲ್ಲಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆಷಾಢ ಕಳೆದ ನಂತರದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡೋಣ ಅನ್ನುವಂಥದ್ದು ಮನಸ್ಸಿನಲ್ಲಿ ಬರಬಹುದು. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಗೊಂದಲ, ಆತಂಕ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೌಕರಿಯ ಬಗ್ಗೆ ಹೆದರಿಕೆ ಇರುವಂಥದ್ದಾಗತ್ತೆ. ವಾಯವ್ಯಾಸ್ತ್ರ ಮಂತ್ರ ಶ್ರವಣವನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸೋದರನ ಮಾವನಿಗೆ, ತಾಯಿಯ ಕಡೆಯವರೆಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಗಮನವಿಲ್ಲದೆ ಮಾಡಿದಂತಹ ಕೆಲವು ಕೆಲಸಗಳಿಂದ ತಪ್ಪಿಗೆ ಸಿಗಹಾಕ್ಕೊಳ್ತೀರಿ. ನಿಮ್ಮ ಅಜ್ಞಾನ ಅಥವಾ ನಿಮ್ಮ ತಾತ್ಸಾರ ಭಾವನೆ, ಧೋರಣೆ ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ವಿಮಾನದಲ್ಲಿ ಪ್ರಯಾಣ ಮಾಡೋದರಿಂದ ಈ ದಿವಸ ತೊಂದರೆಗೆ ಅವಕಾಶಗಳು ಅಥವಾ ಸೂಚನೆಗಳಿದೆ. ಅಗತ್ಯವಾಗಿ ಹೋಗಲೇಬೇಕಾದಂಥದ್ದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಹೊರತಾಗಿ ನಿಮ್ಮ ಪ್ರಯಾಣವನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮಗೆ ಅವಮಾನ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇರಬೇಕು ಅನ್ನುವಂಥದ್ದು. ದುರ್ಬಲರು ನಿಮ್ಮ ಸಹಾಯಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಯಾರಿಗೆ ನಿಮ್ಮ ಅವಶ್ಯಕತೆ ಇದೆ ಅಂಥವರು ನಿಮ್ಮನ್ನು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು. ಹೊಸದಾದಂತಹ ಲಾಭಕ್ಕೆ, ಹಣ ಹೂಡಿಕೆಗೆ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನೀವಿರ್ತೀರಿ. ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ಆಶ್ರಯದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಇತ್ಯಾದಿಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥವರು ಹೆಚ್ಚಾಗಿರ್ತಾರೆ ಅಂತ ಅರ್ಥ. ವೈರೋಚನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾಯಂಕಾಲದ ಹೊತ್ತಿಗೆ ಹೊಸ ಸಂಬಂಧದಲ್ಲಿ ಒಂದಷ್ಟು ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಭೂಮಿ ಅಥವಾ ಆಸ್ತಿ ಪಿತ್ರಾರ್ಜಿತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭ ವಿಚಾರಗಳು ಚರ್ಚೆಗೆ ಬರುವಂಥದ್ದಾಗತ್ತೆ. ಸ್ನೇಹಿತರ ಸಂಬಂಧಗಳು ಹೆಚ್ಚಾಗ್ತಕ್ಕಂಥದ್ದು, ಗಟ್ಟಿಯಾಗುವಂಥದ್ದು, ಸ್ನೇಹಿತರಿಂದ ಸಹಾಯ, ಸಹಕಾರ, ಭರವಸೆ ಇತ್ಯಾದಿಗಳೆಲ್ಲ ಸಿಕ್ಕುವಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ವ್ಯಾವಹಾರಿಕ ಸಂತೋಷವನ್ನು ತಂದುಕೊಳ್ತಕ್ಕಂಥದ್ದು, ಆ ರೀತಿಯ ಅನುಭವ ನಿಮಗೆ ಆಗುವಂಥದ್ದು. ನಾನು ಅಂತಕ್ಕಂತಹ ಅಹಂಕಾರ ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಅಗತ್ಯತೆ ತುಂಬ ಇರುತ್ತೆ ಅಂತ ಹೇಳಿ ಅರ್ಥ. ಅತಿಯಾದಂತಹ ಉತ್ಸಾಹ
ಕೆಲವು ಕೆಲಸಗಳನ್ನು ಹಾಳು ಮಾಡಿಬಿಡುತ್ತೆ. ಈ ಎಚ್ಚರಿಕೆ ಇರಲಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಅಲ್ಲಿ ಕೆಲಸ ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಸರಿಯಾದಂತಹ ರೀತಿಯಲ್ಲಿ ಬೇರೆಯವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಶಾಂತಿಪ್ರದ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.